ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ. ಇಲ್ಲಿ ಐಪಿಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಅದು ಬೇರೆ ಯಾರ ಬಗ್ಗೆನೂ ಅಲ್ಲ, ಅದು ಬಿಜೆಪಿ ಅವರ ಬಗ್ಗೆ. ಹೌದು, ಆ ಭವಿಷ್ಯ ಏನೆಂದು ಗೊತ್ತಾಗಬೇಕಾದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇನ್ನೂ 20 ಸ್ಥಾನ ಜಾಸ್ತಿ ಬಂದರೆ ಬಿಜೆಪಿ ಅವರು ಜೈಲು ಸೇರ್ತಿದ್ರು ಎಂದು ಐಪಿಸಿಸಿ ಅಧ್ಯಕ್ಷ ಈ ಮಾತು ನುಡಿಯಲು ಕಾರಣವೇನು? ಇಲ್ಲಿದೆ ಸಂಪೂರ್ಣ ಮಾಹಿತಿ. ಹೌದು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟಕ್ಕೆ ಇನ್ನು 20 ಸ್ಥಾನಗಳು ಹೆಚ್ಚು ಸಿಗುತ್ತಿದ್ದರೆ ಅಥವಾ ಒಂದು ವೇಳೆ ಸಿಕ್ಕಿದ್ದರೆ ಮೋದಿ ನೇತೃತ್ವದಲ್ಲಿರುವಂತಹ ಬಿಜೆಪಿ ಸರ್ಕಾರವು ಕಿತ್ತೊಗೆಯಲು ಸಾಧ್ಯವಾಗುತ್ತಿತ್ತು. ಹೀಗೆಂದು ಹೇಳಿದ್ದಾರೆ ಐಪಿಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಜಮ್ಮು ಕಾಶ್ಮೀರದ ಅನಂತ್ನಾಗ್ ಎನ್ನುವ ಸ್ಥಳದಲ್ಲಿ ಈಗ ಚುನಾವಣಾ ರ್ಯಾಲಿ ನಡೀತಾ ಇದೆ. ಆ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಐಪಿಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ಒಕ್ಕೂಟ ಗೆದ್ದಿದ್ದರೆ ಹಲವು ಮಂದಿ ಬಿಜೆಪಿ ನಾಯಕರು ಜೈಲಿಗೆ ಹೋಗುತ್ತಿದ್ದರು ಎಂದು ನುಡಿದಿದ್ದಾರೆ ಮತ್ತು ಬಿಜೆಪಿ ನಾಯಕರೆಲ್ಲರೂ ಜೈಲಿಗೆ ಹೋಗುವ ಪರಿಸ್ಥಿತಿ ಉಂಟಾಗುತ್ತಿತ್ತು ಎಂದು ಯಾರೊಬ್ಬರ ಬಿಜೆಪಿ ನಾಯಕರ ಹೆಸರನ್ನು ಬಳಸದೆ ಐಪಿಸಿಸಿ ಅಧ್ಯಕ್ಷರು ಈ ಮಾತನ್ನು ಹೇಳಿದ್ದಾರೆ ಆ ರ್ಯಾಲಿಯಲ್ಲಿ. ಮತ್ತು 400 ಸೀಟು ಗೆಲ್ಲುತ್ತೇವೆ ಇಂದಾಗಿ 240 ಸೀಟಿಗೆ ಸೀಮಿತಗೊಂಡಿದ್ದಾರೆ ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಎನ್ಸಿ ಮೈತ್ರಿಯಿಂದಾಗಿ ಬಿಜೆಪಿ ಈಗಾಗಲೇ ಭೀತಿಗೊಂಡಿದೆ. ನಮ್ಮ ಒಕ್ಕೂಟಕ್ಕೆ 20 ಸ್ಥಾನ ಹೆಚ್ಚು ಸಿಗುತ್ತಿದ್ದರೆ ಕೆಲವರೆಲ್ಲ ಜೈಲು ಪಾಲಾಗುತ್ತಿದ್ದರು ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.